ಇವತ್ತು ನಮ್ಮ ಅಕ್ಕಂದು ಸೀಮಂತ ಇದೆ. ಓಟ್ ಇಬ್ರಲ್ಲಿ ಓಟ್ ಯಾರ್ಯಾರು ಲೈಕ್ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ನಿಮ್ಮ ಓಟ್. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲಾ ವಿಡಿಯೋಸ್ಗೂ ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಅಕ್ಕಂದು ಸೀಮಂತ ಇದೆ. ಸೊ ಹೇಗೆಲ್ಲ ಇರುತ್ತೆ, ಏನೆಲ್ಲ ಇರುತ್ತೆ, ಸರ್ಪ್ರೈಸ್ ಆಗಿರುತ್ತೆ. ಅಲ್ಲಿ ತನಕ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ. ಅಂಡ್ ಅದು ಅವರು ಹೇರ್ ಸ್ಟೈಲ್ ಮತ್ತೆ ಸೈಡ್ ಡ್ರೇಪಿಂಗ್ ಬಂದ್ಬಿಟ್ಟು ಶ್ರೀಯಾ ಮೇಕಪ್ ಆರ್ಟಿಸ್ಟ್ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ತನಕ ವೇಟ್ ಮಾಡ್ತೀರಿ, ಏನೆಲ್ಲ ಸಿಮ್ ಅಂತದ್ದು ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ನಾನು ನಿಮ್ಗೆ ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್. ಬೆಳಗ್ಗೆಯಿಂದ ನಾವು ಎಲ್ಲ ರೆಡಿಯಾಗಿ ಶಾಸ್ತ್ರ ಹೇಗೆಲ್ಲ ಆಯಿತು ಎಲ್ಲ ನೋಡಿದ್ದೀರಾ. ಸೊ ನಾನು ನಿಮ್ಗೆ ಹೇಳಿದ್ದೆ ಎಲ್ಲಾನು ಪರಿಚಯ ಮಾಡ್ಕೊಡ್ತೀನಿ. ಸೊ ಅವ್ರ ಹತ್ರ ಈ ಸೀಮಂತ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಅವ್ರು ಯಾವ ಥರ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕೇಳಿ ನೋಡೋಣ. ಓಟ್ ಇಬ್ರಲ್ಲಿ ಓಟ್ ಯಾರ್ಯಾರು ಲೈಕ್ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ನಿಮ್ಮ ಓಟ್. ಗರ್ಲ್ ಬೇಬಿ. ಸಿನ್ಸ್ ಐ ಹ್ಯಾವ್ 2 ಬಾಯ್ಸ್ ಐ ನೀಡ್ ಓನ್ಲಿ ಗರ್ಲ್. ಅಣ್ಣ ನನಗೆ ಇಬ್ರು ಗಂಡು ಮಕ್ಳು ಇರೋದು, ತಂಗಿಗೆ ಹೆಣ್ಣು ಮಗುನೇ ಆಗ್ಬೇಕು. ಸೊ ಅದಕ್ಕೆ ಮತ್ತೆ ಅಣ್ಣ ಸೊ ಇಬ್ರು ವೋಟ್ ಮಾಡಿರೋದು ಗರ್ಲ್ ಬೇಬಿಗೆ. ಸೊ ನೋಡೋಣ ನೆಕ್ಸ್ಟ್ ಯಾವ ತರ ರಿಸಲ್ಟ್ ಬರುತ್ತೆ ಅಂತ. ದಿಸ್ ಇಸ್ ಮೈ ದೊಡ್ಡಮ್ಮ ಅಂಡ್ ಹರ್ ನೇಮ್ ಇಸ್ ವಸಂತಿ. ಅಂಡ್ ಇವ್ರು ನಮ್ಮ ಅಕ್ಕ ರೀಬಕ್ಕ ಅಂತ. ಅಂಡ್ ಇವ್ರು ಇನ್ನೊಬ್ರು ದೊಡ್ಡಮ್ಮ ಕಾವೇರಿ ಅಂತ. ಸೊ ಇವರೆಲ್ಲ ಮಮ್ಮಿ ಸಿಸ್ಟರ್ಸ್. ಅಂಡ್ ಗರ್ಲ್ ಬೇಬಿನ ಬಾಯ್ ಬೇಬಿನ ಬಂದದ್ದು ಬಾಯ್ ಅನ್ನಿಸ್ತಾ ಇದೆ ಫೇಸ್ ನೋಡುವಾಗ. ಓಕೆ, ಸೊ ದೊಡ್ಡಮ್ಮನ ಒಂದು ನೋಟ್ ಬಾಯ್ ಬೇಬಿ ಆಗಿದೆ. ಬಾಯ್ ಬಾಯ್ 2 ಓಟ್ ಆಗಿದೆ. ಆಂಟಿ ಗರ್ಲ್ ಬೇಬಿ. ಸೊ ನಿನ್ನ ನೋಟ್ ಏನು? ಗರ್ಲ್ ಬೇಬಿನ ಬಾಯ್ ಬೇಬಿನ? ಗರ್ಲ್. ಬಾಯ್. ಗರ್ಲ್ ಬೇಬಿನೇ ಆಗೋದು. ಬಾಯ್ ಗರ್ಲ್ ಬಾಯ್ ಬೇಬಿ ಆಗುತ್ತೆ. ಬಾಯ್ ಬೇಬಿ. ಸೊ ಆಯ್ತು, ನೀವೆಲ್ಲ ನಮ್ಮ ಅಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ ನೋಡಿದ್ರಿ, ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದೀನಿ ನಾನು. ಸೊ ನಿನ್ ಬಗ್ಗೆ ಸ್ವಲ್ಪ ನಮ್ಮ ಅಮ್ಮನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದೇನು ಬೇಡ, ಎಲ್ಲರಿಗೂ ಗೊತ್ತೇ ಇದೆ. ಶ್ರೀ ಶೋಭಾ ಪ್ರಕಾಶ್. ಆ್ಯಂಡ್ ನನ್ನ ಅಮ್ಮ ಎಲ್ಲರೂ ಹೇಳ್ತಾರೆ ಶೋಭಾ ಪ್ರಿಂಟ್ ನೀನು ಅಂತ. ಸೊ ನಾನು ನಮ್ಮಮ್ಮನ ಥರ ಕಾಣ್ತಾ ಇದ್ದೀರಾ? ಸ್ವಲ್ಪ ಅದನ್ನು ಕಮೆಂಟ್ ಮಾಡಿ, ಕಾಣ್ತಾ ಇದೀನ ಇಲ್ವಾ ಅಂತ. ಓಕೆ ಮಮ್ಮಿ, ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಸೀಮಂತ ಅದು ಅನುವಿಂದ ಸ್ಟಾರ್ಟ್ ಆಗ್ತಾ ಇದೆ. ಏನ್ ಯಾವ ತರ ಎಕ್ಸ್ಪೀರಿಯನ್ಸ್ ಏನಾಗ್ತಾ ಇದೆ ನಿನ್ಗೆ? ಖುಷಿ ಆಗ್ತಾ ಇದೆ. ಸ್ಮೈಲ್ ಮಾಡಿ ಹೇಳು. ಖುಷಿ ಆಗ್ತಾ ಇದೆ. ನಾನು ನೆಕ್ಸ್ಟ್ ಅಜ್ಜಿ ಆಗ್ತಾ ಇದ್ದೆ. ನೆಕ್ಸ್ಟ್ ಅಜ್ಜಿ ಅಲ್ಲ, ಅಜ್ಜಿ ಆಗಿದೆ ಇವಾಗ. ಅಜ್ಜಿ ಆಗ್ತಾ ಇದ್ದೀನಿ. ಪಕ್ಕ ಅಜ್ಜಿ ಇದು. ಏನು ಏನಾದ್ರು ಫಸ್ಟ್ ಟೈಮು ನಮ್ದು ಇದ್ರಲ್ಲಿ ಸೀಮಂತ ನಡೀತಾ ಇದೆ. ತುಂಬಾ ಖುಷಿ ಕೊಡ್ತಾ ಉಂಟು. ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ, ರಿಲೇಷನ್ ಅವರು ಬಂದಿದ್ದಾರೆ. ಎಲ್ಲ ತುಂಬಾ ಖುಷಿ. ನಂದು ಆತ್ಮೀಯ ಸ್ನೇಹಿತರುಗಳೆಲ್ಲರೂ ಬಂದಿದ್ದಾರೆ. ಶಾಸ್ತ್ರ ಎಲ್ಲ ಆರೋಗ್ಯವಾಗಿ ನಾರ್ಮಲ್ ಡೆಲಿವರಿ ಆಗಿ ಚೆನ್ನಾಗಿ. ಆಕ್ಚುಲಿ ನಮ್ ಕಡೆ ಶಾಸ್ತ್ರ ಎಲ್ಲ ಅಷ್ಟು ಇಲ್ಲ. ಸೊ ಮಮ್ಮಿಗೆ ಏನ್ ಹೇಳಿ ಏನ್ ಮಾತಾಡ್ಲಿ ಅಂತ ಗೊತ್ತಾಗ್ತಲ್ಲ, ಕನ್ಫ್ಯೂಸ್ ಆಗ್ತಾ ಇದಾರೆ. ಅಂಡ್ ಅವ್ರಿಗೆ ಹುಷಾರು ಇಲ್ಲ ಕೂಡ. ಸೊ ಸರಿ ಮಮ್ಮಿ ಆಯ್ತು, ನೀನ್ ಸ್ವಲ್ಪ ರೆಸ್ಟ್ ಮಾಡು. ನಾನು ಎಲ್ಲ ಮಮ್ಮಿ ನೀನು ದೀಪ್ತಿಗೆ ನನಗೆ ಲೈಕ್ ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ? ನನ್ಗೆ ಯಾವ್ದಾದ್ರು ಖುಷಿ ಅಲ್ಲ, ನೀನು ಓಟು ಅಂದಾಜಲ್ಲಿ ಹೇಳೋದು ಗರ್ಲ್. ಓಕೆ. ಆರುಷಿ ಹೇಳ್ತಾ ಇದ್ದಾಳೆ ರಾತ್ರಿ ಎಲ್ಲ ಫೈಟ್ ಮಾಡ್ತಾ ಇದ್ದಾನೆ ಹೊಟ್ಟೆ ಒಳಗೆ ಅಂತ. ಮೋಸ್ಟ್ಲಿ ಬಾಯ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಓಟ್ ಯಾರು? ನಮ್ಮ ಓಟ್ ಎರಡು ಓಕೆ. ಬಾಯ್ ಆರ್ ಗರ್ಲ್? ಕ್ಯಾಶುವಲ್ ಗೆಸ್ಸಿಂಗ್ ಬಾಯ್. ಸ್ವೀಟ್ ಗರ್ಲ್ ಬೇಬಿ ವುಡ್ ಬಿ ನೈಸ್. ನಾನು ಬಾಯ್ ಬೇಬಿ. ಕಸಿನ್ಸ್, ಇನ್ನೊಬ್ರು ಕಸಿನ್ ನನ್ನ ಅಕ್ಕ ವಿನುತಾ ಅಂತ.
ಆ್ಯಂಡ್ ಅವ್ರ ಹಸ್ಬೆಂಡು. ಅವ್ರ ಹೆಸರು ಕುಂಜಪ್ಪ ಅಂತ, ಬಟ್ ನಾವು ಪೆಟ್ ಸ್ವೀಟ್ ಆಗಿ ಸಾಬಣ್ಣ ಅಂತ ಕರಿತೀವಿ. ಬಾಯ್ ಅಂತ ಹೇಳ್ತಾ ಇದಾರೆ. ಯಾರು ನನ್ನ ಅತ್ತೆ ಯಾರು ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ವಿಡಿಯೋದಲ್ಲಿ. ಬೇರೆ ನನ್ನ ನಾದಿ ನನ್ನ ಹಸ್ಬೆಂಡ್ ಮಾತ್ರ ನಿಮಗೆ ತೋರಿಸಿರೋದು. ನನ್ನ ಮದರ್ ಇನ್ ಲಾ ನಿಮಗೆ ತೋರಿಸ್ತೀನಿ. ಸೊ ಹಾಯ್, ಶಿ ಇಸ್ ಮೈ ಮದರ್ ಇನ್ ಲಾ ಆ್ಯಂಡ್ ಹರ್ ನೇಮ್ ಇಸ್ ಧನಲಕ್ಷ್ಮಿ. ಅಮ್ಮ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದ್ಯಪ್ಪ. ಅಮ್ಮ ಜಸ್ಟ್ ಗೆಸ್ಸಿಂಗ್ ಇದು ಆಯ್ತಾ? ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ? ಆರೋಗ್ಯ ಕೊಡ್ಲೇಬೇಕಿದು. ಹೆಣ್ಮಗು ಆಗುತ್ತೆ ಅನ್ಸುತ್ತಾ? ಗರ್ಲ್ ಬೇಬಿ. ಹೆಣ್ಣು. ನಮ್ಮ ಬಾವದು ಅಮ್ಮ ಅನ್ನೋದು ಅತ್ತೆ. ಇವಾಗ ಎಲ್ಲಾರ್ಗು ನಾವು ಕ್ವಶನ್ಸ್ ಕೇಳ್ತಾ ಇದ್ವಿ. ಓಟ್ ನಿಮ್ಮ ಗೆಸ್ಸಿಂಗ್ ಪ್ರಕಾರ ಅನ್ನೋಗೆ ಗರ್ಲ್ ಬೇಬಿನ ಬಾಯ್ ಬೇಬಿನ? ಎರಡು ಆಗ್ಲಿ, ಎರಡಕ್ಕೂ ನಾನು ಈಕ್ವಲ್. ಅಲ್ಲ ಇಲ್ಲ ನಂಗೆ ಎರಡೂ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋ ಗರ್ಲ್. Maybe a boy baby. ಗರ್ಲ್ ಬೇಬಿ. I hope junior Srikhar will come. And this is Shrikar ಅವ್ರದ್ದು ಬೆಸ್ಟ್ ಫ್ರೆಂಡ್ ಅನಿಲ್ ಅಣ್ಣ. And this is ಮಂಜಣ್ಣ. ನಮಸ್ಕಾರ. ಗರ್ಲ್ ಬೇಬಿನ ಬಾಯ್ ಬೇಬಿನ? ಗರ್ಲ್ ಬೇಬಿ. ಏನೋ ನನ್ನ ಪಕ್ಕದಲ್ಲಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಬೈದ್ ಬಿಡ್ತೀನಿ ಅಂತ. ನನ್ನ ತಂಗಿ ಗರ್ಲ್ ಬೇಬಿ ಇಷ್ಟ, ಅದಕ್ಕೆ ನಮಗೂ ಗರ್ಲ್ ಬೇಬಿ ಇಷ್ಟ. ಯೋಟ್ It would be a girl. ಗರ್ಲ್. ಓಕೆ, yours? It's a boy. ಬಾಯ್. It's a girl for sure. It's a boy baby. ಗರ್ಲ್ ಬೇಬಿನೇ ಆಗಲಿ. ಹುಡುಗ. ಸರಿ, ಇಷ್ಟೊತ್ತು ನಮ್ಮಪ್ಪ ಫ್ರೀ ಆಗಲಿ ಅಂತ ಕಾಯ್ತಾ ಇದ್ದೆ ನಾನು. ಸೊ ಹೇಗೂ ನಮ್ಮ ವಿಡಿಯೋದೆಲ್ಲ ನೋಡಿದಿರ ನಮ್ಮ ಪಪ್ಪ ಯಾರು ಅಂತ. ಆ್ಯಂಡ್ ದಿಸ್ ಇಸ್ ಮೈ ಡ್ಯಾಡ್ ಪ್ರಕಾಶ್ ಅಂತ. ಪಾಪ ಹುಷಾರಿಲ್ಲ, ಟಯರ್ಡ್ ಆಗ್ಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಸರಿ, ಇವತ್ತು ಮಗಳದು ಸೀಮಂತ ಆಗ್ತಿದೆ, ಹೇಗೆ ಅನಿಸ್ತದೆ? ಖುಷಿ ಆಗ್ತದೆ. ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಖುಷಿ ಆಗ್ತಾ ಇದೆ. ಆ್ಯಂಡ್ ಇವಾಗ ನಮ್ಮ ಫ್ಯಾಮಿಲಿಲಿ ಇದು ಫಸ್ಟ್ ಸೀಮಂತ. ನಮ್ಮ ಪದ್ಧತಿಲಿ ಇದೆಲ್ಲ ಇಲ್ಲ. ನೋಡಕ್ಕೆ ಹೇಗೆ ಅನಿಸ್ತಾ ಇದೆ? ಯಾವ ಥರ ಹೇಗೆ ಏನಾರು ಹೇಳು. ಏನು ಖುಷಿ ಆಗ್ತದೆ ಅವ್ರ ಪದ್ಧತಿಲಿ. ಮೊಮ್ಮಗಲ್ಲ ಏನೋ ಬರ್ತಾ ಇದಾರೆ ಎಕ್ಸೈಟ್. ನೀನು ಮೊಮ್ಮಗ ಅಂತ ಇದೆಯಾ? ಏನಿದು ನಮ್ಮಪ್ಪ ಮೊಮ್ಮಗ. ಮೇ ಬಿ ಇಬ್ರು ಹೆಣ್ಮಕ್ಳು ಟಾರ್ಚರ್ ಕೊಟ್ಟು ಇದಾಗ್ಬಿಟ್ಟಿದೆ, ಅದಕ್ಕೆ ಇವಾಗ ಮೊಮ್ಮಗ ಬೇಕು ಅಂತ ಹೇಳ್ತಾ ಇದಾರೆ. ಸೊ ನಿನ್ನ ಒಟ್ಟು ಮೊಮ್ಮಗ ಹುಡ್ಗ. ಮಮ್ಮಿ ಒಟ್ಟು ಏನಿರ್ಬೋದು ಹೇಳೋ ನಿನ್ ಪ್ರಕಾರ? ಮಮ್ಮಿ ಏನ್ ಹೇಳಿರ್ಬೋದು? ಯಾವ್ದು ಹೇಳಿಲ್ಲ ಮಮ್ಮಿ. ಹೆಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಲವ್ ಮ್ಯಾರೇಜ್ ಅಲ್ವಾ, ಎಷ್ಟು ವರ್ಷದಿಂದ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ದಿಸ್ ಇಸ್ ಮೈ ಡ್ಯಾಡ್. ಆ್ಯಂಡ್ ದೀಪ್ತಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಖುಷಿ ಪಡ್ತೀಯಾ? ಇವಾಗ ಯಾವಾಗ ಕೈಗೆ ಮೊಮ್ಮಗು ಬರುತ್ತೆ ಅಂತ ಕಾಯ್ತಾ ಇದೆ. ಸೊ ಪಪ್ಪ ಸ್ವಲ್ಪ ಹುಷಾರಿಲ್ಲ. ಸೊ ಇಷ್ಟೇ ಮಾತಾಡೋದು, ಮುಂಚೆ ಇಷ್ಟೇ ಮಾತಾಡೋದು. ಸೊ ಹುಷಾರಿಲ್ಲ. ಊಟ ಮಾಡ್ದಾ? ಇಲ್ಲ, ಮಾಡ್ಬೇಕು ಆಮೇಲೆ. ಕಾಯ್ತಾ ಇದಾರೆ ಊಟಕ್ಕೆ. ಸೊ ಥ್ಯಾಂಕ್ ಯು. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸಿಸ್ಟರ್ ಅನುಷಾ ಕಾವೇರಮ್ಮ ಅಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ನಿನ್ಗೂ ಅಷ್ಟೇ. ನೀನ್ ಇಲ್ದೆ ಆಗುತ್ತಾ? ಓಕೆ, ಮೈಕ್ ಇಟ್ಕೊಳ್ಳಿ ಸರ್. ನಮಸ್ತೆ. ಇವರು ನಮ್ಮ ಭಾವ ಶ್ರೀಕಾರ ವರ್ಣ ಅಂತ. ಸೊ ಹೇಗಿದ್ದೀರಾ? ನೋಡಿ ನಾಚ್ಕೊಳ್ಳೋದೇ ಇಲ್ಲ, ನಗ್ತಾ ಇರ್ತಾರೆ, ಏನ್ ಹೇಳೋ ನಗ್ತಾ ಇರ್ತಾರೆ. ಸೊ ಹಾಯ್ ಶ್ರೀ. ಐ ಕಾಲ್ ಹಿಮ್ ಶ್ರೀ. ಭಾವ ಎಲ್ಲ ಕರೆಯಲ್ಲ, ವಿ ಆರ್ ಲೈಕ್ ಫ್ರೆಂಡ್ಸ್. ಭಾವ ಆ ಥರ ಎಲ್ಲ ಏನು ಮಾತಾಡಲ್ಲ, ಶ್ರೀನೇ ಅಂತ ಹೇಳೋದು. ಗೆಸ್ಸಿಂಗ್ ಅಲ್ಲಿ ಯಾರ್ಯಾರು ಓಟ್ ಹಾಕಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ನಿನ್ನ ಓಟ್ ಗೆಸ್ಸಲ್ಲಿ ಬಾಯ್ ಬೇಬಿನಾ ಗರ್ಲ್ ಬೇಬಿನಾ? Mostly boy. ಗೆಸ್ ಬಾಯ್. ಏನಿದು 13? ಪರವಾಗಿಲ್ಲ, ನಾವು 12 ಈಚಲ್ಲಿ ಇದ್ವಿ, ಇವಾಗ ಏನೋ ಎಕ್ಸ್ಟ್ರಾ ಓಟ್ ಆಗ್ಬಿಟ್ಟು 13 ಆಗ್ಬಿಟ್ಟಿದೆ ಅಷ್ಟೇ. ಸೊ ಯೋರ್ ಗೆಸ್ ಇಸ್ ಬಾಯ್ ಬೇಬಿ. ಅಚ್ಚಾ ಅನು, ಮಾತಾಡ್ತೀನಿ ನಿನ್ನ ಹತ್ರ ಬಂದು, ಆಮೇಲೆ ಮಾತಾಡ್ತೀನಿ. ನಿಮ್ಮ ಹತ್ರನೂ ಬರ್ತೀನಿ. ಸೊ ಸರಿ ಆಯಿತು. ಶ್ರೀಕಾರ ವರ್ಣ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಒಟ್ಟಿಗೆ ಮಾತಾಡಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದ್ರು ಮಾತಾಡಿ ದಯವಿಟ್ಟು. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾನು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇದ್ದೀನಿ. ನನ್ನ ಮೇಲೆ ಹಣೆ ಇಟ್ಟು. ಸೊ ಹೀಗೆ ಮುಂದುವರಿಲಿ. ಆಲ್ ದ ಬೆಸ್ಟ್ ಅಕ್ಕಿ. ಹೇಳು, ಸಬ್ಸ್ಕ್ರೈಬ್, ಲೈಕ್, ಶೇರ್, ಬೆಲ್ ಬಟನ್ ಒತ್ತಿ ಕೊನೆಯಲ್ಲಿ. ಥ್ಯಾಂಕ್ ಯು. ಇಸ್ ವೆರಿ ಬಿಸಿ ಪಾಪ, ಎಲ್ಲ ಬಂದಿದ್ದಾರಲ್ಲ. ಸಾರಿ, ಇಷ್ಟೊತ್ತಿಲ್ಲಿ ಕೂತಿ ಆಗ್ತಾಯಿದ್ದಿಲ್ಲ, ನನಗೆ ಕಾಲು ನೋವ್ತಾಯಿತ್ತು. ಅದಕ್ಕೆ ಸ್ವಲ್ಪ ಚೇರ್, ಗೊತ್ತೇ ಅಲ್ವಾ ನಿಮಗೆ, ಹೆಣ್ಮಕ್ಳು ಕಷ್ಟ, ಸೀರಿಯಲ್ ಹಾಕೊಂಡು ಹಂಗೆ ಅಷ್ಟೊತ್ತೆಲ್ಲ ಕೂರೋಕ್ಕಾಗಲ್ಲ. ಸರಿ ಆಯಿತು. ಸೊ ಹೇಳೋಣ, ನಿನ್ನ ಜರ್ನಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಒಂದು ಕಡೆ ಖುಷಿ ಇತ್ತು ತುಂಬ, ಒಂದು ಕಡೆ ತುಂಬ ಸ್ಟ್ರಗಲ್ಸ್ ಎಲ್ಲ ಇತ್ತು. ಬಟ್ ಇಟ್ಸ್ ಗುಡ್, ಒಂಥರ ಫೀಲಿಂಗ್ ಇತ್ತು.
ಆ್ಯಂಡ್ ಇನ್ನೊಂದೇನು ವಿಷಯ ಅಂತಂದರೆ ಆ ಗುಡ್ ನ್ಯೂಸ್ ಟೈಮಲ್ಲಿ ಪಾಸಿಟಿವ್ ಅಂತ ನೋಡೋ ಟೈಮಲ್ಲಿ ನಾನೇ ಇದ್ದಿದ್ದು ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆಮೇಲೆ ಯಾರೆಲ್ಲ ಇದ್ರು ನಾವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಡೌಟಲ್ಲಿ ಚೆಕ್ ಮಾಡಿದಾಗ ನಾನು ಚಿಕ್ಕಮ್ಮನ ಅತ್ತೆಲ್ಲ ನಾನು ಆಂಟಿ ಆಗ್ತಿದ್ದೀನಿ ಅನ್ನೋ ಫೀಲ್, ಚೀಕು ಆಗ್ತಿದ್ದೀನಿ ಅನ್ನೋ ಫೀಲಿಂಗು ತುಂಬಾ ಇತ್ತು. ಆ ಮ್ಯಾಟ್ರನ್ನ ನಾನು ಇನ್ನೊಬ್ರು ಫ್ರೆಂಡ್ ಇದ್ದಾಳೆ, ಚೈಲ್ಡ್ಹುಡ್ ತುಂಬಾ ಬೇಗ ಬಂದಿದ್ದಾರೆ. ಅವರು ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನ. ಸೊ ಅವ್ರ ಹತ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟೈಮಲ್ಲಿ ನಿಮಗೆ ತುಂಬಾ ಜಾಸ್ತಿ ಕ್ರೇವಿಂಗ್ಸ್, ಏನ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗಿದೆ ನಿಮಗೆ? ನಂಗೆ ನಾನ್ ವೆಜ್ ತಿನ್ಬೇಕು ಆದ್ರೆ ಕ್ರ್ಯಾಬ್ ತುಂಬಾ ಅನಿಸ್ತಿತ್ತು. ಬಟ್ ಆಫ್ಟರ್ ಅದು ತುಂಬ ಹೀಟಿಂದ ತಿನ್ನಂಗಿರಲಿಲ್ಲ. ಬಟ್ ಅದು ಆಸೆ ನೆರವೇರಿಸ್ತು. ರೀಸೆಂಟಾಗಿ ನಮ್ಮ ಅದಕ್ಕೆ ತೊಗೊಂಡು ಬಂದಿದ್ರು. ಸೊ ಅದಕ್ಕಿಂತ ಓಕೆ ಬಾಯ್ ಮಾ. ಥ್ಯಾಂಕ್ ಯು ಬಾಯ್ ಬಾಯ್. ದಟ್ಸ್ ಓಕೆ. ಆ್ಯಂಡ್ ಸರಿ ಆಯಿತು. ಆಮೇಲೆ ನಿನಗೆ ಅದೇನೋ ನಾನು ಕೇಳಿದ್ದೀನಪ್ಪ, ಈ ಗರ್ಭಿಣಿ ಅವ್ರಿಗೆ ಕೆಮ್ಮಣ್ಣು ಅಂದರೆ ಆಸೆ ಆಗುತ್ತೆ. ಆಮೇಲೆ ಓದೆಲ್ ಇಟ್ ಮಾವಿನ ಇಸ್ ಕಾಮನ್, ಐ ನೋ ಮಾವಿನಕಾಯಿ. ಬಟ್ ಇವಳು ಮಾವಿನಕಾಯಿ ತಿಂದಿರೋದಲ್ಲ. ನಾವು ಇವಳು ಯಾವಾಗ ಮಾವಿನಕಾಯಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಆವಾಗಲೇ ನಮಗೆ ಸ್ವಲ್ಪ ಡೌಟ್ ಬಂದು ನಾವೆಲ್ಲ ಓಕೆ ಲೆಟ್ಸ್ ಗೋ ಫಾರ್ ಇಟ್ ಅಂದ್ಬಿಟ್ಟು ಚೆಕ್ ಮಾಡಿದ್ದು. ಆ್ಯಂಡ್ ನಿಮಗೆ ಈ ಕೆಮ್ಮಣ್ಣು ಅದೆಲ್ಲ ತಿನ್ನಬೇಕು ಅಂತ ಆಸೆ ಆಗಿದೆ? ಕೆಮ್ಮಣ್ಣಿಲ್ಲ, ಮಳೆ ಸ್ಮೆಲ್ದು ಆ ಮಣ್ಣು ಬರುತ್ತಲ್ಲ ಅದು ಫೀಲಿಂಗ್ ಆಗ್ತಿದೆ. ಮಳೆ ಬಂದಾಗ ಅನಿಸ್ತಿದೆ ಅಷ್ಟೇ. ಅದು ಬಿಟ್ಟರೆ ನಂಗೆ ಬೇಕಾಗಿದ್ದಲ್ಲ ಆಲ್ಮೋಸ್ಟ್ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಸೊ ಆ ಥರ ಕ್ರೇವಿಂಗ್ ನನಗೇನು ಅನಿಸ್ಲಿಲ್ಲ ಈಗ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದೇನು ಮಾಡಬೇಕು? ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಓಕೆ, ನೀವೆಲ್ಲ ಸೊ ನನ್ನ ಚಾನಲ್ ಎಲ್ಲ ನೋಡಿದ್ದೀರಾ. ಆ್ಯಂಡ್ ನಮ್ಮ ಅಕ್ಕನೂ ಹೇಳ್ತಾ ಇದ್ರು ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡಿಸಿ. ಬಟ್ ಎಷ್ಟೊಂದು ವಿಡಿಯೋಲಿ ಇದ್ದಾಳೆ ಅವಳು, ಅಷ್ಟೊಂದು ಝೂಮ್ ಹಾಕಿ ನೋಡಿಲ್ಲ. ಹಲೋ, ಶಿ ಇಸ್ ಮೈ ಎಲ್ಡರ್ ಸಿಸ್ಟರ್. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ ಮಿ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ಅಕ್ಕ, ನಾನು ಅವಳ ಅಕ್ಕ ಅಂತ ಕರೆಯೋದಿಲ್ಲ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ಅನು ಅಂತಾನೆ ಕರೆಯೋದಿಲ್ಲ, ದೀಪ್ತಿ ಅಂತಾನೆ ಕರೆಯೋದು. ಪ್ರೀತಿ ಆದ್ರೆ ಮಾತ್ರ ಅಕ್ಕ ಅಂತೀನಿ. ಏನಾದ್ರು ಗಿಲ್ಸ ಬೇಕಾದ್ರೆ ಅಕ್ಕ ಅಂತೀನಿ. ಸೊ ನಮ್ಮ ಅಕ್ಕ ನೋಡಿದ್ದೀರ ನೀವು. ಥ್ಯಾಂಕ್ ಯು. ಸರಿ ಆಯಿತು. ನನ್ನ ಕಸಿನ್ಸ್, ಫ್ರೆಂಡ್ಸ್, ನನ್ನ ಚೈಲ್ಡ್ಹುಡ್ ಬಡಿ ಚಿಕ್ಕ LKG ಇಂದ ಇವತ್ತಿನವರೆಗೂ ನನ್ನ ಬೆಸ್ಟ್ ಫ್ರೆಂಡ್, ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಹಾಯ್ ಅಕ್ಕಿ, ಶಿಸ್ ಚೈತ್ರ, ನನ್ನ ಚೈಲ್ಡ್ಹುಡ್ ಬೆಸ್ಟಿ, ಇವಾಗಲೂ ಬೆಸ್ಟಿನೇ ಅವಳು. ಸೊ ಮೇಡಮ್ ಅವ್ರದ್ದು ರೀಸೆಂಟಾಗಿ ಮದುವೆ ಆಗಿದೆ. ನಾನು ಹಾಕಿದ್ನಲ್ಲ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ, ಈ ಮೇಡಮ್ ಅವ್ರದ್ದೇ ಮದುವೆ ಆಗಿದೆ ರೀಸೆಂಟಾಗಿ ಏಪ್ರಿಲಲ್ಲಿ. ಸೊ ನಾವು ಚೈಲ್ಡ್ಹುಡ್ ಬಡೀಸು, ಚಿಕ್ಕ ವಯಸ್ಸಿಂದನೂ ತರಲೆಗಿರ್ಲೆ ಎಲ್ಲ ಮಾಡ್ಕೊಂಡು ಬೆಳೆದಿರೋದು. ಕೊನೆಗೆ ಮದುವೆನೂ ಆದ್ವಿ. ಆ್ಯಂಡ್ ಹೇಗನ್ಸ್ತಾ ಇದೆ ಇವತ್ತು ಅನ್ನೋದು ಸೀಮಂತ? ತುಂಬ ಖುಷಿ ಆಗ್ತಾ ಇದೆ, ನಂಬಕ್ಕೆ ಆಗ್ತಾ ಇಲ್ಲ. ಅವಳು ಇನ್ನೂ ಮಮ್ಮಿ ಥರನೇ ಅನ್ಸಲ್ಲ, ಇನ್ನೂ ಮಗು ಥರನೇ ಫೀಲ್ ಆಗುತ್ತೆ ನಮಗೆ. ಆ್ಯಂಡ್ ಇಷ್ಟು ಬೇಗ ಟೈಮ್ ಹೋಯ್ತಾ ಅಂತ ಅನಿಸುತ್ತೆ. ಲೈಕ್ ನಮ್ಮ ಜೊತೆಗಿದ್ದಾಗನೇ ವಿಷಯ ಗೊತ್ತಾಗಿದ್ದು. ನಾನು ಅದನ್ನು ಹೇಳದ್ನಲ್ಲ, ನಾವು ನನ್ನ ಫ್ರೆಂಡ್ ಕೂತ್ ನೋಡ್ತಾ ಇರಲ್ಲ, ಅವಳ ಹತ್ರನೇ ಹೇಳಿಸ್ತೀನಿ ಅಂತ. ಸೊ ನಾವೆಲ್ಲ ಒಟ್ಟಿಗೆ ನ್ಯೂ ಇಯರ್ ಇದ್ದಾಗಲೇ ನಾವು ವಿಷಯ ಗೊತ್ತಾಗಿ, ಸೊ ಹೇಳದ್ನಲ್ಲ ಎಲ್ಲ ಚಿಕ್ಕಮ್ಮ ಆಗಿರೋದು. ಎಸ್, ಚಿಕ್ಕಮ್ಮ ಆಗೋಕ್ಕೆ ವಿ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೇಟಿಂಗ್ ಫಾರ್ ಲೈಕ್ ಚಿಕ್ಕಮ್ಮ ನಾವು ಈಗ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ ಇದೆ. ಲೆಟ್ಸ್ ಸಿ. ಅನ್ನೋನ ನೀನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆಯಾ? ಸೊ ಅವಳು ಯಾವುದಾದ್ರೂ ಒಂದು ಮೆಮೊರೀಸ್ ಏನಾದರೂ ಜ್ಞಾಪಕ ಇದೆಯಾ? ಎಸ್ ಎಸ್ ಎಸ್, ಯಾಕೆ ಜ್ಞಾಪಕ ಇಲ್ಲ? ಅನು ಅಂತ ಅಂದರೆ ನಮಗೆ ಶಿ ವಾಸ್ ಲೈಕ್ ಅ ಟಾಮ್ ಬಾಯ್. ನಮಗೆ ಮೊದಲಿಂದನೂ ನಾನು ಅದನ್ನೇ ಹೇಳಿದ್ದು, ಇನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ ಅವಳು ಈಗ ಮಮ್ಮಿ ಆಗ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು. ಫೀಲ್ ಸೋ ಗುಡ್ ಅವಳ ಟ್ರಾನ್ಸ್ಫಾರ್ಮೇಷನ್ ನೋಡಿಬಿಟ್ಟು. ಲೈಕ್ ಹೋಪಿಂಗ್ ಫಾರ್ ಅ ಹೆಲ್ದಿ ಆ್ಯಂಡ್ ಸೇಫ್ ಡೆಲಿವರಿ ಫಾರ್ ಅಸ್. ಐ ವಿಶ್ ಹರ್ ವೆರಿ ಸೇಫ್ ಆ್ಯಂಡ್ ಹೆಲ್ದಿ ಡೆಲಿವರಿ. ಓಕೆ, ಇವಾಗ ಎಲ್ಲರಿಗೂ ನಾವು ಕ್ವಶನ್ಸ್ ಕೇಳಾಯಿತು. ಸೊ ಎಷ್ಟೆಷ್ಟು ಓಟ್ ಬಿದ್ದಿದೆ ಅಂತ ನಾನು ಹೇಳೋಕೆ ಹೋಗಲ್ಲ, ನಿನ್ನ ಆನ್ಸರ್ ಹೇಳ್ಮೇಲೆ ನಾನು ಹೇಳೋದು. ಸೊ ನಿನ್ನ ಗೆಸ್ಸಿಂಗಲ್ಲಿ ಇಟ್ಸ್ ಲೈಕ್ ಅನುಗೆ ಬಾಯ್ ಬೇಬಿ ಆಗುತ್ತೆ, ಗರ್ಲ್ ಬೇಬಿ ಆಗುತ್ತೆ? ನನಗೆ ಗರ್ಲ್ ಬೇಬಿ ಆಗಲಿ ಅಂತ ಆಸೆ, ಬಟ್ ಅವಳು ನೋಡಿದ್ರೆ ಪ್ರಾಬಬ್ಲಿ ಬಾಯ್ ಬೇಬಿ ಆಗುತ್ತೆ ಅಂತ. ಏನಿದು 15 ಓಟ್ ಬಾಯ್ಗೆ, ಅದೇ 14 ಓಟ್ ಗರ್ಲ್ ಬೇಬಿಗೆ. ನಾನು ಅದೇ ಹೇಳ್ತಾ ಇರೋದು, ಗರ್ಲ್ ಆಗಲಿ ಅಂತ ನನಗೆ ಆಸೆ, ಬಟ್ ಪ್ರಾಬಬ್ಲಿ ಅವಳು ನೋಡಿದ್ರೆ ಬಾಯ್ ಆಗ್ಬೋದು ಅಂತ ಇಟ್ಸ್ ಮೈ ಗೆಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಲ್ಪ ಒಂದು ನಿಮಿಷ ಬಿಲ್ಡಪ್ ತಗೋತಾ ಇದ್ದೀನಿ, ಸಾರಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ?
ಅಖಿಲಾದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಲೈಕ್ ಶಿ ವಾಂಟೆಡ್ ಟು ಸ್ಟಾರ್ಟ್ ಇಟ್ ವೆರಿ ಲಾಂಗ್ ಬ್ಯಾಕ್, ಬಟ್ ಆಗಿರಲಿಲ್ಲ. ಗೈಸ್, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ಶಿ ವಿಲ್ ಬಿ ಡೂಯಿಂಗ್ ಅ ಗ್ರೇಟ್ ವಿಡಿಯೋಸ್ ಇನ್ ಅಪ್ಕಮಿಂಗ್ ಡೇಸ್. ಆಲ್ ದಿ ಬೆಸ್ಟ್ ಅಕ್ಕಿ. ಥ್ಯಾಂಕ್ ಯು. ನೋಡಿದ್ರಾ ಹೆಂಗೆ ನಮ್ಮ ಹುಡುಗಿ. ಆ್ಯಂಡ್ ಯಾ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಮಾತಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಪಾಪ ನಮ್ಮ ಕ್ಯಾಮ್ರಾಮನ್ ಅವರು ಕ್ಯಾಮ್ರಾ ಹಿಡ್ದು ತುಂಬ ಅವ್ರು ಅನ್ಕೋತಿರ್ತೀನಿ, ಏನು ಅಮ್ಮ ಇಷ್ಟೊಂದು ಮಾತಾಡ್ತಾಳೆ ಅಪ್ಪ. ಮಾತಾಡಿದ್ರೆ ದೃಷ್ಟಿ ಆಗಲ್ವಾ? ನಾನೇನೋ ನಾರ್ಮಲ್ ಏನೋ ವಿಡಿಯೋ ಯೂಟ್ಯೂಬ್ಗಲ್ವಾ ಒಂದು 2 ನಿಮಿಷ ಮಾತಾಡ್ತಾರೆ ಅಂತ ಇವ್ರು ಅನ್ಕೋತಾರೆ. ಪಾಪ ಅವ್ರಿಗೆ ಏನ್ ಗೊತ್ತು, ನಾನು ಬಾಬಾ 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 ಅಂತ ಹೇಳ್ತಾ ಇರ್ತೀನಿ ಅಂತ. ಸೊ ಇಲ್ಲಿ ನಾನು ಓಟಿಗೆ ಬಂದಿದ್ದೀನಿ. ಸೊ ಇಟ್ಸ್ ಬಾಯ್ ಬೇಬಿ ಆರ್ ಗರ್ಲ್ ಬೇಬಿ ಅಂತ ನಿಮ್ಮ ಗೆಸ್ಸಿಂಗ್ ಅಲ್ಲಿ ಹೇಳ್ಬೇಕು. ಸೊ ವಾಟ್ಸ್ ಯೋರ್ ಗೆಸ್? ಇವರು ನಮ್ಮ ತಮ್ಮ ಅಂತ, ಲೋಹಿತ್ ಅಂತ. ಅಣ್ಣವ್ರು ಇಷ್ಟೊತ್ತು ಕಾಣಿಸ್ಕೊಂಡಿದ್ದಿಲ್ಲ, ಊಟ ಹತ್ರ ಬಂದಿದ್ದಾರೆ, ನನ್ನ ಬಿಟ್ಟು ತಿಂತಾ ಇದ್ದಾನೆ. ಅಂಡ್ ಏನ್ ಹೇಳ್ತೀಯ, ಯಾರು ಗರ್ಲ್ ಬೇಬಿನ ಬಾಯ್ ಬೇಬಿನ? ಬೇಬಿ ಬಾಯ್. ಇಲ್ಲೇ ಬಸ್ರುನ ಹಿಂಗ ಅಂತಾರೆ. ಗರ್ಲ್ ಬೇಬಿನ ಬಾಯ್ ಬೇಬಿನ? ಡೆಲಿವರಿ ಆದ್ಮೇಲೆ ಹೇಳ್ತೀನಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗೆಸ್ಸಿಂಗ್ ಇದು, ಗೆಸ್ಸಿಂಗ್ ಹೇಳ್ಬೇಕು. ಎಲ್ಲಿ ಅದೇ ಬಾಯ್ಸ್ ಆಲ್ವೇಸ್ ಬಾಯ್ಸ್, ಗರ್ಲ್ಸ್ ಆಲ್ವೇಸ್ ಗರ್ಲ್ಸ್. ಹತ್ರ ನಾನು ಹಿಂಗ್ ಬಂದೇ ಇಲ್ಲ, ನನ್ನ ಮೈಕ್ ಅಲ್ಲಿ ಇಷ್ಟು ಬಂದೆ ಅಷ್ಟು ಬೇಗ ಬಾಯ್ ಅಂದ್ರು. ಋಷಿ ತಂಗಿ ಮಾತಾಡ್ತಾ ಇರೋದು, ಅವಳ ಅಕ್ಕನಿಗೆ ಯಾವ ಮಗು ಬೇಕಂತ ಅವಳು ಹೇಳ್ಬೇಕಂತ ಕೇಳ್ತೀವಿ ಈಗ. ಅಫ್ಕೋರ್ಸ್ ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಗರ್ಲ್ ಬೇಬಿನೇ ಆಗ್ಬೇಕು ಅಂತ ಆಸೆ. ಆಯ್ತು, ಬರೀ ಹೆಣ್ಣು ಒಂದೇ ಇದ್ರೆ ನಡೀತದ ಪ್ರಜೆ ಇದು? ಹಂಗೆಲ್ಲ ಹೇಳ್ತಾ ಇಲ್ಲ. ನಮ್ಗೆ ನೋಡಿ, ಇವಾಗ ಗಂಡ್ ಮಕ್ಳು ಮಗುಗೆ ಹುಡುಗಿ ತರ ಅಲಂಕಾರ ಎಲ್ಲ ಮಾಡಕ್ ಇಷ್ಟ ಆಗತ್ತಾ? ಮತ್ತೆ ಅದೊಂದು ಆಸೆ ಇರುತ್ತಲ್ಲ ಹೆಣ್ಮಕ್ಳಿಗೆ, ಚೆನ್ನಾಗಿ ಕಾಣಿಸ್ಬೇಕು, ಚಿಕ್ಕ ಬಟ್ಟೆ ಹಾಕೋಬೇಕು, ಮುದ್ದ ಕಾಣಿಸ್ಬೇಕು, ರೆಡಿ ಮಾಡ್ಬೇಕು. ಶ್ರೀಕರಾಗ್ ನೀವು ಇವಾಗ ಶಾಸ್ತ್ರಗಳಿರುತ್ತಾ? ಗಂಡ್ ಮಕ್ಳಿಗೆ ಶಾಸ್ತ್ರಗಳಿರುತ್ತಾ? ಹೆಣ್ಮಕ್ಳು ಇದೆ, ಯಾಕಿಲ್ಲ? ಏನಿದೆ ನಮ್ಮಲ್ಲಿ ಬೇಜಾನಿದೆ, ನಿಮ್ಮಲ್ಲಿ ಇಲ್ಲ ಅಷ್ಟೇ. ನಮ್ಮಲ್ಲಿ ಗೊತ್ತಾ, ಇವಾಗ ಪರವಾಗಿಲ್ಲ, ದೇವ್ರು ಯಾವ್ದು ಕೊಡ್ತಾರೆ ಅದು ಓಕೆ. ಏನು ಅಂತಂದ್ರೆ ನಮ್ಮ ಗೆಸ್ಸಿಂಗ್ ಅಷ್ಟೇ ಕೇಳಿರೋದು. ನಾನು ಅಪ್ಪ ಅವಾಗ ಹಿಂಗೆ ಡಿಬೇಟ್ ಮಾಡ್ತಾ ಇರ್ತೀವಿ, ಸೊ ತಲೆಗೆ ಹಾಕೋಬೇಡಿ, ಓಕೆ. ಅಂಡ್ ಇವ್ರ ಹೆಸರು ಚಿರು ಬ್ರೋ ಅಂತ. ಹಾಯ್ ಬ್ರೋ, ವಾಟ್ಸ್ಆಪ್? ಏನಿಲ್ಲ, ಎಲ್ಲ ಗುಡ್ ನ್ಯೂಸ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವ್ರ ವೈಫ್ ಶ್ರೀಯು, and she was like cutest baby ನನಗೆ ಅವರು. ಸೊ ಶ್ರೇಯಾ ಅಂತ. ಸೊ ಹೇಗೆ ಅನಿಸ್ತಾ ಇದೆ ಸೀಮಂತ? ಅಂಡ್ ಅನುಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಬ್ರು? ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹೆಲ್ತಿ ಬೇಬಿ ಬರಲಿ. ಯಾವ ಬೇಬಿ ಆದ್ರೂ ಅವರು ರೆಡಿ ಇದ್ದಾರೆ, ನಾವು ರೆಡಿ ಇದ್ದೀವಿ. ಆದರೂ ಬಟ್ ಬ್ಯಾಕ್ ಕ್ವಶನ್ ಬರ್ತೀನಿ, ಜಸ್ಟ್ ಇಟ್ಸ್ ಎ ಗೆಸ್ಸಿಂಗ್ ಆಯ್ತಾ? ಎಲ್ಲರೂ ಎಷ್ಟೆಷ್ಟು ಓಟು, ಗರ್ಲ್ ಬೇಬಿ ಅವ್ರ ಬಾಯ್ ಬೇಬಿ? ನಿಮ್ಮ ಗೆಸ್ಸಲ್ಲಿ ಅಷ್ಟೇ. ನಂಗೆ ಅನ್ಸೋ ಪ್ರಕಾರ ಬಾಯ್ ಬೇಬಿ. ಬಾಯ್. ಶ್ರೀ ನೀನು? ಕ್ಯೂಟ್ ಅಲ್ಲ? ಅಣ್ಣವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಕೋಲಾ ಫಸ್ಟ್ ವಿಡಿಯೋದಲ್ಲಿ ನಮ್ಮ ಬಾಸ್ ನೋಡಿ ಹೆಂಗೆ ಸರ್, ಸ್ವಲ್ಪ ಮೈಕ್ ಹಿಡ್ಕೋತೀರಾ? ಥ್ಯಾಂಕ್ ಯು. ನಮ್ದು ಇಲ್ಲಿದೆ ಮೈಕು. ಸೊ ಹೇಗನ್ಸ್ತದೆ ಇವತ್ತು ಸೀಮಂತ? ನನ್ಗೆ ಏನ್ ಅನ್ಸುತ್ತೆ ಅಲ್ಲ, ನೀವು ಅಲ್ಲಿ ನೋಡ್ಕೊಂಡು ಹೇಳಿ. ಏನಿಲ್ಲ, ಯಾವತ್ತು ಹೋಗಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಹೇಳಿ ಎಕ್ಸ್ಪೀರಿಯನ್ಸ್. ಅದನ್ನೇ ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ಏನಿಲ್ಲ, ಬಂದೆ, ಚೆನ್ನಾಗಿತ್ತು, ನೋಡಿದೆ, ವಿಶ್ ಮಾಡಿದೆ, ಊಟ ಮಾಡಿದೆ, ಹೋಗ್ತೀನಿ ಅಷ್ಟೇ. ನನ್ ನೋಡ್ಬೇಡಿ, ಅದ್ ನೋಡಿ. ನನ್ ಕ್ವಶನ್ ಕೇಳ್ತೀನಿ. ಆಮೇಲೆ ನನ್ ಬಿಟ್ಬಿಟ್ಟು ಏನೋ ಎಲ್ಲೋ ಆಚೆ ಹೋಗಿದ್ರಂತೆ, ಎಲ್ಲಿ? ವೆಜ್ ತಿನ್ನಕ್ ಬೇಜಾರು, ಸಂಡೇ ಅದಕ್ಕೆ ನಾನ್ ವೆಜ್ ತಿನ್ನೋದ್ರಾ? ಹೆಂಗೆ ನನ್ನ ಬಿಟ್ಬಿಟ್ಟು ಇಲ್ಲೂ ತೋರ್ಸಿ ಸ್ವಲ್ಪ. ಇಲ್ಲಿ 3 ಜನ. ಸೊ ಓಕೆ, ಇವಾಗ ಓಟು ಇವ್ರು ಶ್ರೀಯು ಗರ್ಲ್ ಬೇಬಿ, ಚಿರು ಬ್ರೋ ಬಾಯ್ ಬೇಬಿ ಹೇಳಿದ್ರು. ನಿಮ್ಮ ಗೆಸ್ ಪ್ರಕಾರ ಗರ್ಲ್ ಬೇಬಿನೇ ಬರ್ಲಿ ನಿಮ್ಮ ಅಕ್ಕಗೆ? ಅಂತಾಕ್ಷರಿ ಆಡೋಣ ಅಂತ ನಾ ಕೂತ್ಕೊಂಡು. ಇಬ್ರು ಒಳ್ಳೆ ಸಿಂಗರ್ಸ್ ಇರ್ತಾರೆ ಜೊತೆಲಿ, ಮನೇಲಿ ಹಾಡಾಡ್ಕೊಂಡು ಟೈಮ್ ಪಾಸ್ ಮಾಡಿ ನೀವು. ನನ್ನ ಫ್ರೆಂಡ್ಸು ಅಂತ ಇದ್ದಾರೆ ಆಯ್ತಾ? ಫ್ರೆಂಡ್ಸು ನೀವೆಲ್ಲ ನೋಡಿರ್ತೀರ ಅವ್ರನ್ನ. ಇನ್ನೇನು ಬೆಳಗಾದ್ರೆ ಬ್ಲಾಗಲ್ಲಿ ಅವ್ರು ಕಾಣಿಸ್ತಾ ಇರ್ತಾರೆ ನಿಮಗೆ, ಓಕೆನಾ? ಒಂದು
ಟೈಮ್ ಸೆನ್ಸ್ ಎಷ್ಟು ಗಂಟೆಗೆ ಬಂದಿದ್ದಾರೆ ಅಂದ್ರೆ ಕರೆಕ್ಟ್ ಊಟ ಆದ್ಮೇಲೆ ಬಂದಿದ್ದಾರೆ. ಸದ್ಯಕ್ಕೆ ನಾನು ಊಟ ಮಾಡಿದ್ದಿಲ್ಲ. ಆ್ಯಂಡ್ ಇಂಟ್ರಡ್ಯೂಸ್ ಮಾಡ್ಸೋದು ಏನಿಲ್ಲ, ಗೊತ್ತು ಫ್ರೆಂಡ್ಸ್ ಅಂದ್ರೆ ಇನ್ಯಾರು ಇರ್ತಾರೆ ಅಂತ. ಮುಖ ಮುಚ್ಕೋಬೇಡ, ತೋರಿಸು ಮುಖನ, ಹಿಡ್ಕೊ. ಸೊ ನಮ್ಮ ತೇಜಸ್ವಿನಿ ಆನಂದ್ ಕುಮಾರ್ ಅವರು. ಏನಮ್ಮ ಎಲ್ರಿಗೂ ನಮಸ್ಕಾರ. ಏನ್ ಟೈಮ್ ಎಷ್ಟು ಏನು ಕೆಲಸ ಇತ್ತು ಚಿನ್ನ. ಆಮೇಲೆ ಊರಿಂದ ಆಚೆ ಮಾಡ್ಬಿಟ್ರೆ ಚೌಟ್ರಿನೆಲ್ಲ ನಾವ್ ಅಲ್ಲಿಂದ ಇಲ್ಲಿಗೆ ಬರೋದು ಬೇಡ, ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕು ಕಣೆ, ಟೈಮ್ ಹಿಡಿಯತ್ತೆ. ಸೀಮಂತ ಅನುದೇವ್ ಸೀಮಂತ ಏನ್ ಅನ್ಸ್ತಾ ನಿನ್ಗೆ? ಯಪ್ಪ ನನಗೆ ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಪರಿಚಯ ಆಗಿ ಈಗ ಆಲ್ರೆಡಿ ಮಗು ಆಗ್ತಾ ಇದೆ ಅವಳಿಗೆ. ಮೊನ್ನೆ ಪರಿಚಯ ಆದ್ವಾ? ಆದ್ರೆ ಲೈಕ್ ಅನ್ಸುತ್ತೆ ಕಣೆ, ಮೊನ್ನೆ ನನಗೆ ಟೈಮ್ ಜಾಸ್ತಿ ಏನೋ ಸ್ಪೆಂಡ್ ಮಾಡಕ್ಕಾಗಿಲ್ಲ. ಸೊ ಏನಾದ್ರು ಶ್ರೀ ಎಲ್ಲರೂ ಅಖಿಲ ದೇಚಮ್ಮ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಅವಳಗೆ ಸಪೋರ್ಟ್ ಮಾಡಿ. ಇನ್ನೇನು ಹೇಳ್ಬೇಕಮ್ಮ, ಇದನ್ನ ಹೇಳು ಅಂತ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಗೊತ್ತಮ್ಮ ನಮ್ಮ ಕರ್ನಾಟಕ ಜನತೆಗೆ ನಾನೇನು ಅಂತ. ಸರಿ ಆಯ್ತು, ಇವಾಗ ಓಟ್ ಗೆಸ್ ಅಲ್ಲಿ ಇದು ಮಾಡ್ಬೇಕು. ಗರ್ಲ್ ಬೇಬಿನ ಬಾಯ್ ಬೇಬಿನ? ಆರುಗ ನಂಗೆ ಅನ್ನಿಸ್ತಾ ಇದೆ ಬಾಯ್ ಬೇಬಿ. ಬಾಯ್ ಬೇಬಿ. ಸರಿ ಬಂಗು. ದರ್ಶನ್. ಸಾರಿ, ನಾನು ಬಂಗು ಅಂತ ಕರೆದ ಅಭ್ಯಾಸ ಆಗ್ಬಿಟ್ಟು. ಓಕೆ ದರ್ಶನ್ ಅವರೇ, ಸೊ ಇವತ್ತು ನೀವು ಅನುಷಾ ಅವ್ರದ್ದು ಸೀಮಂತಾಗಿ ಬಂದಿದ್ದೀರಾ, ಏನ್ ಅನ್ಸ್ತಾ ಇದೆ? ಆರು. ಆಕ್ಚುಲಿ ತುಂಬಾ ಲೇಟ್ ಆಗಿದೆ, ಏನು ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಬರ್ತಾನೆ ನಾನು ಇದಕ್ಕೆ. ನಿಂಗೆ ಸ್ಟಾರ್ಟಿಂಗ್ ಇಂದ ಶಾಸ್ತ್ರ ಎಲ್ಲ ನೋಡ್ಬೇಕಾದ್ರೆ ನಾನು ಬ್ಲಾಗ್ ನೋಡೋ ಬಂಗು, ಎಲ್ಲನೂ ಕಾಣಿಸುತ್ತೆ. ನಾನು ನೋಡಲ್ಲ, ನನ್ನ ಮಾತ್ರ ನಾನು ನೋಡ್ಕೊಂಡು ಮಿಕ್ಕಿದ್ದನ್ನೆಲ್ಲ ಗೊತ್ತಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಸುಮ್ಮನೆ ಕಾಲು ಎಳಿತಿರ್ತಾರೆ. ಥ್ಯಾಂಕ್ ಯು. ಸಾಯಂಕಾಲ ಬಂಗು ಇದನ್ನೇ ಹೋಗ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿಂತಾನಂತೆ. ಸೊ ಯಾ ಓಕೆ, ಕಂಟಿನ್ಯೂ. ಸೀಮಂತ ಬಗ್ಗೆ ಮಾತಾಡ್ತಾ ಇದೀವಿ, ಮಾತಾಡು. ಆರು ಬಗ್ಗೆ ಸ್ವೀಟೆಸ್ಟ್ ಮೈ ಎಲ್ಡರ್ ಸಿಸ್ಟರ್. ಅವಾಗ WWF ಆಗುತ್ತೆ ಇವ್ರ ಮಧ್ಯ, ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಗಿಫ್ಟ್ ಡ್ಯಾಡಿ ತಪ್ಪರ್ತಿದ್ದ ಆಚಿ ಓಪನ್ ಮಾಡಿ. ಆಕ್ಚುಲಿ ನಾನು ಬರ್ಡೇಗೆ ಹೋಗಿದ್ದಿಲ್ಲ, ಪಾಪ ನನ್ನ ಬಾಲಿಲಿದೆ. ಸೊ ಬರ್ಡೇ ಗಿಫ್ಟ್ ಅಂತ ಪಾಪ ಮೈಸೂರಿಂದ ಬರ್ಡೇ ಗಿಫ್ಟ್ ಗೋಲ್ಡ್. ಥ್ಯಾಂಕ್ ಯು. ಕಾಲೆಲ್ಲ ಇವತ್ತಿನ ಪ್ರೋಗ್ರಾಮ್ ಸೀಮಂತ ಎಲ್ಲ ನೋಡಾಗಿದೆ. ನನಗೆ ಮಾತಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಎನರ್ಜಿ ಬೂಸ್ಟರು ಬಂದ್ರಲ್ಲ ಫ್ರೆಂಡ್ಸು, ಎಲ್ಲ ಎನರ್ಜಿ ಮಾಡಿದ್ರು, ಊಟನ ಒಟ್ಟಿಗೆ ಮಾಡಿದ್ವಿ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗ್ದಿದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಪ್ರತಿಯೊಂದು ಬ್ಲಾಗ್ನ ನೋಡ್ತಾ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗು ಯಾವ ಥರ ಎಲ್ಲ ಬೇಕು ಅಂತ ನೋಡೋಣ. ಆ್ಯಂಡ್ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಲವ್ ಯು ಆಲ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದ್ವಿ ಆಶೀರ್ವಾದ ಮಾಡಿದ್ದಕ್ಕೆ.